ರಾಜಾದಿರಾಜ ರಾಜ ಮಾತಾಂಡ ರತ್ನ ಸಿಂಹಾಸನಾಧೀಶ್ವರ ಹಸ್ತಿನಾವತಿಯ ಪರದರಸು ಗಾಂಧಾರಿ ಗರ್ಭ ಸಂಜಾತ ಸದಾ ಯುದ್ಧ ಪ್ರವೀಣ ಬಲರಾಮ ಪ್ರೇಷಿಷ್ಯ ಸರ್ಪಲಾಂಛನ ಪ್ರಚಂಡ ಕೌರವೇಶ್ವರ ದುರ್ಯೋಧನ ಸಾರ್ವಭೌಮ ಜಯ ವಿಜಯೀ ಭವ ಜಯ ವಿಜಯೀ. ಗುರುಗಲಾಂಚರಣ ಮೆರುಗು ಸ್ವರ್ಗಾಸನಕ್ಕೆ ಸರಿಪೋಲುವಂತಿರೇ ಗುರುಗಲಾಂಚರಣ ಮೆರುಗು ಸ್ವರ್ಗಾಸನಕ್ಕೆ ಸರಿಪೋಲುವಂತಿರೇ ಸ್ವರ ಸಂಪನ್ನ ಕೀರ್ತಿ ಮಣಿಮುಕುಟ ವರ್ಧನಗೆ ದುರೋದರ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಯರೆ ಎನಗೆ சாட்டியிருவரையும் எனக்கு சரி சாட்டியிருவரப்பே சாட்டியிருவரையும் எனக்கு சரி சாட்டியிருவரப்பே ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯಂತಿ ಬಾಳುವೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುವೆ ಸಾಟಿರುವರೆಗೆ ನನಗೆ ಸರಿ ಸಾಟಿರುವರಪೇ ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡುವರೆ ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡುವರೆ ಈ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅನುಜ ದುಶ್ಯಾಸನವನನ್ನು ವಧಿಸದಿರುವನೇ ಅನುಜ ದುಶ್ಯಾಸನವರನ್ನು ವಧಿಸದಿರುವನೇ ಹೀಗಿರುವಾಗ ಸಾಟಿ ಇರುವರೆയും ನನಗೆ ಸರಿ ಸಾಟಿ ಇರುವರಪೇ ಸಾಟಿ ಇರುವರೆയും ನನಗೆ ಸರಿ ಸಾಟಿ ಇರುವರಪೇ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯಂತಿ ಬಾಳುವೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯಂತಿ ಬಾಳುವೆ ಸಾಟಿಗಿರುವರೆയും ನನಗೆ ಸರಿ ಸಾಟಿಗಿರುವರಪೇ ಪಿತಾಮಹರೇ ಪರಮ ಪೂಜ್ಯರಾದ ಆಚಾರ್ಯರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ಆ ಕೃಷ್ಣನು ಸಂಧಿಗಾಗಿ ಇಲ್ಲಿಗೆ ಬರುವನಂತೆ.
ನೋಡಿದಿರಾ, ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಹಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ತಾವು ಈ ವಿಷಯಕ್ಕೆ ಬಾರದೆ ಸುಮ್ಮನಿರಿ. ಏಯ್, ದುರ್ಯೋಧನ, ಪಾಂಡವರನ್ನ ಸಹೋದರಲ್ಲ ದುರ್ಯೋಧನ. ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಹೇಳಿದಿರಿ? ಯುದ್ಧವೇ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಾಚರಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗಾಧಿಪತಿಯಾದ ಕರ್ಣನಿರುವಾಗ ನಮಗೇಕಾದರ ಚಿಂತೆ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರಿರುವಲ್ಲಿ ಅವರ ಕಣ್ಣೆದುರೇ ಬೆಳೆದ ನಮಗೆ ಏಕೆ ಈ ವಿಚಾರ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ನಂದಗೋಪಾಲ ಪುರುಷೋತ್ತಮನು. ಆ ಮೋಸಗಾರ ಬಂದವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ದಾಸಿ ಪುತ್ರನಿಗೆ ಹೋದನಂತೆ. ಅಂತವನಿಗೆ ಪುರಸ್ಕಾರವೇ? ಛೇ! ಸರಿಯಾಗಿ ಹೇಳಿದೆ ಕೌರವ. ಅವನಿಗೆ ಪುರಸ್ಕಾರವೇಕೆ? ಯುದ್ಧವೇ ಸಿದ್ಧವಾಗಬೇಕು. ಹೌದು ಮಾವ. ದುರ್ಯೋಧನ, ಜ್ಞಾನವನ್ನು ಚೆನ್ನಾಗಿಟ್ಟುಕೊಂಡು ಮಾತನಾಡು. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ರಾಯಭಾರಿಯಾಗಿ ಹೋಗುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಹೋಗುತ್ತಿಲ್ಲ. ಶ್ರೀಕೃಷ್ಣನ ಬಗ್ಗೆ ಹೀನಾಯವಾಗಿ ಮಾತನಾಡಬೇಡ. ವಿದುರ ಚಿಕ್ಕಪ್ಪ, ಏನು ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು? ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸಲಾರದು. ನಿನ್ನ ಮರಣಕಾಲವು ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಿತವಾಗಿರುವುದು. ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನಾವಶ್ಯಕ. ಪೂಜ್ಯನು, ಪಿತಾಮಹನು, ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನರಿಯದೆ ಮಾತನಾಡುತ್ತಿರುವ ಈತನನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡಿ. ಏನು ನುಡಿದೆ ಕೋನ ರೈತನೇ, ಕೋನ ಮರ್ತನಂತ ನುಡಿದೆ ಕೋನ ರೈತನೇ. ಕರೆಯದ ಸಭೆಗಾಗಮಿಸಿ ಪುರುತಾಮ್ರಾಟನ ತರುವಂತೋದಯ. ಕರೆಯದ ಸಭೆಗಾಗಮಿಸಿ ಪುರುತಾಮ್ರಾಟನ ತರುವಂತೋದ. ಯಾರ ಒತ್ತಾದದೆನ್ನಲೇ ವೀರ ಕೌರವೇ ಕರ್ಣ ಚರಿತೆ. ಯಾರ ಒತ್ತಾದದೆನ್ನಲೇ ವೀರ ಕೌರವೇ ಕರ್ಣ ಚರಿತೆ. ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸುವೆ ಈ ಕಥಾದಂಡದೆ. ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸುವೆ ಈ ಕಥಾದಂಡದೆ. ಏನ ನುಡಿದಯ ಕಾನ ರೈತನೇ ನೀ, ಪಾನ ಮರ್ತನಂತಾನ ನುಡಿದಯ ಕಾನ ರೈತನೇ ನೀ. ಎಲ್ಲವೋ ವಿದುರು, ಹೆಚ್ಚಿಗೆ ಮಾತನಾಡಿದರೆ ಅದೇನು ಅಪ್ಪಳಿಸಿ ಬಿಟ್ಟೇನು? ಪಾಂಡವ ಪಕ್ಷಪಾತಿ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದುಡುವಟ್ಟು ಸಾಮರ್ಥ್ಯ ಉಂಟಾಯಿತೆ? ಛೇ, ಅವಿವೇಕಿ. ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣನನ್ನು ತಿರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನು ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲೇ ಬಿಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಇದರಂತೆ ನಾಶವಾಗುವಂಚಕ. ಪ್ರಮಾದವಾಯಿತು, ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಾಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಕರ್ಣ,
ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಸಹ ಎದುರುವಂತಿದೆಯಲ್ಲ. ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಕಾಳಧನಸಿನ ವರ ಗಳಿಸಿ ಯುದ್ಧದೋರ್ ಆ ಮಧ್ಯಮ ಪಾಂಡವನಂ ಒದಿಸುವುದಾಗಿ ಪಣ ತೊಟ್ಟ ನಿನಗೆ. ಯುದ್ಧದೋರ್ ಆ ಮಧ್ಯಮ ಪಾಂಡವ ಪಾರ್ಥನಂ ಒದಿಸುವುದಾಗಿ ಪಣ ತೊಟ್ಟ ನಿನಗೆ. ಈ ಸಾಧುಹೃದಯಿ ವಿದುರ ಮಾಶಯನ ಬಿಲ್ಲಿನ ಮೇಲೆ ಈ ತರ ಭರವಸೆಯೋ ಕರ್ಣ 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 ಕರ್ಣ. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ಹೋಗಲಿ ಬಿಡು. ಈಗ ಕೇಳಿರಿ ಸಭಿಕರೇ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಸಭೆಯಲ್ಲಿ ನಿಂತು ಗೌರವಿಸಿದ್ದೇ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಆಚೆಗೆ ಕಳಿಸಲಾಗುವುದು. ಸಹೋದರ ದುಶ್ಯಾಸನ, ನಮ್ಮ ಸೈನಾಧಿಕಾರಿಗಳ ಪಟ್ಟಿಗೆಯನ್ನು ಸಿದ್ಧಪಡಿಸಲೆಂದು ಹೇಳಿದ್ದೇನಲ್ಲವೇ? ಸಿದ್ಧವಾಗಿರುವುದೇ? ಇದು ಸಿದ್ಧವಾಗಿರುವುದು. ಎಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಈ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಬೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಈ ಮದೋನ್ಮತ್ತ ಕಣ್ಣೆತ್ತಿ ನೋಡದೆ ಕುಳಿತಿರುವನು. ಇರಲಿ, ನನ್ನ ಪಾಲಿನ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾತ್ರ ಜಾಗೃತಳಾಗು. ಭಾವ, ಭೂಪಾಲಕನಾದ ನೀನು ಗೋಪಾಲಕನ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೀನಲ್ಲಯ್ಯ. ಕೃಷ್ಣ ಭಾವ, ನಾನು ನಿನಗೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆ ಪಡಬೇಡ. ನಾನು ಪ್ರತಿದಿನದಂತೆ ಭೂಮಾತೆಗೆ ನಮಸ್ಕರಿಸಿದ್ದು ಅಲ್ಲದೆ ನೀನು ಇಲ್ಲಿಗೆ ಬಂದದ್ದು ದೂತನಾಗಿ. ಆ ದೂತತ್ವವಿದೆಯೋ ಇಲ್ಲವೋ ಎಂಬುದನ್ನು ಅಡಿಯಿಂದ ಮುಡಿಯವರೆಗೆ ವೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆ ಪಡಬೇಡ. ಬಂದದ್ದಾಯಿತು, ಪೀಠದಲ್ಲಿ ಕುಳಿತುಕೋ. ಆಗಲಿ. ಕೃಷ್ಣ, ಭಾವ, ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಯಾರಲ್ಲ ಆಸ್ಥಾನದ ರಾಜ ನರ್ತಕರನ್ನು ಬರಮಾಡಿ. ಪರಾಜೇಶ್ವರ ಬಲೆ ಬಲೆ ಕರುಣಾಳು ಕುರು ಪರಾಜೇಶ್ವರ ಗುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರಂ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರು ಪರಾಜೇಶ್ವರ. ಸಹೋದರ,
ಶಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಇತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ
ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ 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 ಜಗದ ಜನರ ಮರುಳುಗೊಳಿಪ ಕೃಷ್ಣ ಮುರಾರಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಮುರಾರಿ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ಎಲ್ಲ ಈ ನರ್ತಕಿಯರೇ ನರ್ತಕಿಯರೇ ಎಚ್ಚರ ಎಚ್ಚರ ಅಪರಾಧವಾಯಿತು ಪ್ರಭು ಅಪರಾಧವಾಯಿತು ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕಜನು ತಾಮ್ 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 ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕಜನು ತಂಗಡದರಗಿಡದ ದಿಗು ತಕ ತಕ ದಿಗು ತಕ ತಕ ದಿಗು ತಕ ತಕ ತಂಗಡದರಗಿಡದ ಬಲೆ ಧೀಮ್ ತಕ ತಕ ಧೀಮ್ ತಕ ತಕ ಧೀಮ್ ತಕ ತಕ ತರಗಡದ ತಕ ದಿಮಿ ತಕ ಜನ ತಾಮ್ 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 ತಕ ದಿಮಿ ತಕ ಜನ ತೈ 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 ತಾಮ್ 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 ತೈ 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 ತಕ ದಿನ ತಾಮ್ ತಕ ದಿನ ದೈ ತಕ ದಿನ ತಾಮ್ ತಕ ದಿನ ತೈ ತಕ ದಿನ ತಾಮ್ ತಾಮ್ ತಕ ದಿನ ತೈ ತೈ ತಿರುಗಿಡದಾಮ್ 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 ತಾಮ್ ತತ್ತ ಜನ ತತ್ತ ಜನ ಧೀಮ್ ತತ್ತ ಜನ ತತ್ತ ಜನ ತಾಮ್ ತತ್ತ ಜನ ತತ್ತ ಜನ ತಾಮ್ ಬಲೆ 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 ತಾಮ್ ತತ್ತ ಜನ ತಾಮ್ ತತ್ತ ಜನ ದಿನಕ್ಕೋ ತತ್ತ ಜನ ತಕ್ಕೀಟ ತತ್ತ ಜನ ದಿನ ತತ್ತ ಜನ ಧೀಮ್ ತಕ್ಕ ತತ್ತ ಜನ ಧೀಮ್ ತಕ್ಕ ತಕ್ಕ ಧೀಮ್ ತಕ್ಕ ತಕ್ಕ ಜನ ಧೀಮ್ ತತ್ತ ಗಿಡ ತತ್ತ ಜನ ಧೀಮ್ ತತ್ತ ಗಿಡ ತತ್ತ ಜನ ಧೀಮ್ ತತ್ತ ಜನ ಧೀಮ್ ತತ್ತ ಜನ ಧೀಮ್ ತತ್ತ ಜನ ಧೀಮ್ ತತ್ತ ಜನ ತತ್ತ ಗಿಡ ಧೀಮ್ ತತ್ತ ಜನ ಧೀಮ್ ತತ್ತ ಜನ ತತ್ತ ಜನ ಧೀಮ್ ತತ್ತ ಜನ
ತಗಿಟ್ಟ ತರಗಡ್ದಾಂ ಧೀಮ್ ತಗಿಟ್ಟ ದಗ ತಗಿಟ್ಟ ದಗ ತಗಿಟ್ಟ ತರಗಡ್ದಾಂ ಧೀಮ್ ತಗಿಟ್ಟ ತಗಿಟ್ಟ ಧೀಮ್ ತಗಿಟ್ಟ ತರಗಡ್ದಾಂ ಧೀಮ್ ತಗಿಟ್ಟ ತಗಿಟ್ಟ ಧೀಮ್ ತಗಿಟ್ಟ ತರಗಡ್ದಾಂ Dimita ka jana tadditta ka jandatam tadditta ka jandatam tadditta ka jandatam ಭೀಮನಿಗೆ ಬನೆ ಕಡುವೈರಿ ನಮ್ಮ ಹಸ್ತಿನ ಕುಲದೊಡೆಯ ಕರದಾರಿ ಭೀಮನಿಗೆ ಬನೆ ಕಡುವೈರಿ ನಮ್ಮ ಹಸ್ತಿನ ಕುಲದೊಡೆಯ ಕರದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಕುರುವಂಶಂ ಕುಲತಿಲಕ ಕುರುವಂಶ ಕುಲತಿಲಕ ಚಲದಂಕಮದ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಭಲೆ ಭಲೆ ನರ್ತಕಿಯರೇ. ಯಾರಲ್ಲಿ ರಾಜನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಬೇಕಾಗುತ್ತದೆ. ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸುವಂತನಾಗು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಧರಿಸಲ್ಪಡಬೇಕಾದ್ದರಿಂದ ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪಾಪ, ಹಾತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದೇ ಇದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ವಹಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಹೆಚ್ಚಿಗೆ ಕಾಲಹರಣ ಮಾಡದೆ ಮುಖ್ಯವಾದ ವಿಷಯಕ್ಕೆ ಬರುವೆನು. ಕಪಟ ದೂತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ನ್ಯಾಯಶೀಲರಾದ ಪಾಂಡವರು ನಿಮ್ಮಗಳ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಿಮ್ಮ ವಾಗ್ದಾನದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯವಾದ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುಕುಮಾರರು ಸಿದ್ಧರಿದ್ದಾರೆ. ವಿಷಭೋಜನ,
ಲಾಕ್ಷಾಗೃಹ ದಾನ, ಕಪಟದೂತ್ಯ, ಇವೆಲ್ಲವಕ್ಕಿಂತಲೂ ಬಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ಎತ್ತ ಮಾಡಬೇಡಿ. ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಧೃತರಾಷ್ಟ್ರರಾಜೇಂದ್ರ, ಇದುವರೆಗೂ ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟ ಹಾಗೆ ಮುಂದೆಯೂ ಬಿಡುವುದಾದರೆ ಅಪಾರವಾದ ದುಃಖಕ್ಕೀಡಾಗಿವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಆ ಮಕ್ಕಳು ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆಯಲಿಲ್ಲವೇ? ಆ ಮಕ್ಕಳಿಗೂ ಆಶ್ರಯ ಕೊಡು ಎಂದು ನಾನು ನಿನ್ನಲ್ಲಿ ಪ್ರಾರ್ಥಿಸುವೆನು. ಸರ್ವಜ್ಞನ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಒಪ್ಪಿದ ಭೀಷ್ಮರೇ, ಇದು ಯಾವ ಧರ್ಮ? ಉರುಪಿದ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ. ಧರಣಿಯಾರಿದವರೆಲ್ಲ ಮರಳಿ ಬರರೋ, ಧರಣಿಯಾರಿದವರೆಲ್ಲ ಮರಳಿ ಬರರೋ. ಸನ್ನಿವೇಳಲು ಬಂದ ರಾಯಭಾರಿಯೋ ಭರತ ವಂಶಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ದುರ್ಯೋಧನ, ಕೃಷ್ಣ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಬೇಕಾದದ್ದು
ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಏತಕ್ಕೆ ಅನುಜರೋಳ್ ಬಿಡು ಪಂತ, ಸಲ್ಲದು ವೈರ್ಯ ಸಾಧಿಸದಿರು ಛಲ, ಸಲ್ಲದು ವೈರ್ಯ ಸಾಧಿಸದಿರು ಛಲ, ಸ್ಥಿರವಲ್ಲ ವೈಭವ ಸ್ಥಿರ ವೀರಾಜ್ಯ, ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ, ದುರುಳರ ಬೋಧಕ್ಕೆ ಕಿವಿ ಕೊಡದಿರು ಜೋಕೆ, ದುರುಳರ ಬೋಧಕ್ಕೆ ಕಿವಿ ಕೊಡದಿರು ಜೋಕೆ, ಧರ್ಮವ ಮನದಿರಿಸಿ ನೀ ಬಾಳು ಕಂದನೆ, ಧರ್ಮವ ಮನದಿರಿಸಿ ನೀ ಬಾಳು ಕಂದನೆ, ಏತಕ್ಕೆ ಅನುಜರೋ ಬಿಡು ಪಂತ, ಏತಕ್ಕೆ ಅನುಜರೋ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ. ವತ್ಸ ದುರ್ಯೋಧನ, ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಪಾಂಡವರನ್ನ ಸಹೋದರಲ್ಲವೇ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದಿರು, ಇದೇ ನನ್ನ ಅಭಿಮತ. ಕುವರ ಸುಯೋಧನ ದುರಿತವನಿಗೆ ಬಾಳುನೆ ಕುವರ, ದುಡುಕದಿರೇ ಕುವರ, ಧೀರನು ನೀನು ದಾರುಣ್ಯಗೋಡೆಯ, ಧೀರನು ನೀನು ದಾರುಣ್ಯಗೋಡೆಯ, ನಾಳೆ ಹೋಗುವ ಜಗಕ್ಕೆ ಭ್ರಾಂತಿ ಪಡುವೆ ಏಕೆ, ನಾಳೆ ಹೋಗುವ ಜಗಕ್ಕೆ ಭ್ರಾಂತಿ ಪಡುವೆ ಏಕೆ, ಸೋದರರಗೆ ತನ ಬೇಗನೆ ಬಾಳೋ, ಸೋದರರಗೆ ತನ ಬೇಗನೆ ಬಾಳೋ, ದುಡುಕದಿರೇ ಕುವರ ಸುಯೋಧನ ದೊರೆತವನಿಗೆ ಬಾಳುನೆ ಕುವರ, ದುಡುಕದಿರೇ ಕುವರ. ವತ್ಸ ಸೂರ್ಯೋಧನ, ಶ್ರೀಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮರ ಉದ್ದೇಶವು ಹಾಗೂ ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಬಂಧು ಬಾಂಧವರ ರಕ್ತಪಾತದಿಂದ ಭಾರತ ಭೂಮಿಯನ್ನು ಅರಾಜಕವನ್ನಾಗಿ ಮಾಡದೆ ಚೆನ್ನಾಗಿ ಕಿವಿ ಕೊಡು.
ಯುದ್ಧಕ್ಕೆ ಕಿವಿ ಕೊಡಬೇಡ. ಪಾಂಡುಪುತ್ರರು ನಿನ್ನ ಸಹೋದರರಲ್ಲವೇ? ಕಡುಗಲೆ ದುರ್ಯೋಧನ ಕಡುಗಲೆ ದುರ್ಯೋಧನ ಒಡನೆ ನಿಂತಾಳು ಪಾಂಡವರಲ್ಲಿ ಕರುಣ ಒಡನೆ ನಿಂತಾಳು ಪಾಂಡವರಲ್ಲಿ ಕರುಣ ಕಡುಗಲೆ ದುರ್ಯೋಧನ ಸಂಧಿಯ ಸಮಯದೆ ಸಂದನ ಮಾಡದೆ ಸಂಧಿಯ ಸಮಯದೆ ಸಂದನ ಮಾಡದೆ ನಿಂದೆ ಎದುರಾಗುವುದು ನೀ ಕೇಳೋ ಕಂದನೆ ನಿಂದೆ ಎದುರಾಗುವುದು ನೀ ಕೇಳೋ ಕಂದನೆ ಕಡುಗಲೆ ದುರ್ಯೋಧನ ಒಡನೆ ನಿಂತಾಳು ಪಾಂಡವರಲ್ಲಿ ಕರುಣ ಕಡುಗಲೆ ದುರ್ಯೋಧನ ಕಡುಗಲೆ ದುರ್ಯೋಧನ ಕಡುಗಲೆ ದುರ್ಯೋಧನ ವತ್ಸ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅನ್ಯರೇನು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಶ್ರೀಕೃಷ್ಣನು ಹೇಳಿದ ಮಾತಿನಂತೆ ಹೇಳೋದು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ. ಯಾರು? ವಿದುರ ಚಿಕ್ಕಪ್ಪ. ಹೌದು ದುರ್ಯೋಧನ. ನನಗೆ ಬುದ್ಧಿ ಹೇಳುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ದುರ್ಯೋಧನ, ಪರಿಭ್ರಮೆಯಿಂದಲೇ ಪರಿಭ್ರಮೆಯಿಂದಲೇ ಎಡದಿರು ಮನುಜ ಪರಮಾತ್ಮನ ನೀ ಮರೆತು ಪರಿಭ್ರಮೆಯಿಂದಲೇ ಎಡದಿರು ಮನುಜ ಪರಮಾತ್ಮನ ನೀ ಮರೆತು ವಿರೋಧನಾಗ ಅನುಸರಿಸುವರು ವಿರೋಧನಾಗ ಅನುಸರಿಸುವರು ಕೊನೆಯಲ್ಲಿ ಓರ್ವನೆ ಕೇಳು ಮೂಢಾತ್ಮನೆ ಕೊನೆಯಲ್ಲಿ ಓರ್ವನೆ ಕೇಳು ಮೂಢಾತ್ಮನೆ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರಮಾತ್ಮನ ನೀ ಮರೆತು ಜನನಕ್ಕೆ ಮುನ್ನ ನಿನಗವರ್ಯಾರೋ ಜನನಕ್ಕೆ ಮುನ್ನ ನಿನಗವರ್ಯಾರೋ ನೀನಾರವರಿಗೆ ಕೇಳು ಮೂಢ ನೀನಾರವರಿಗೆ ಕೇಳು ಮೂಢ ಪರಿಭ್ರಮೆಯಿಂದಲೇ ಎಳೆದಿರು ಮನುಜ ಪರಮಾತ್ಮನ ನೀ ಮರೆತು ನೀ ಮರೆತು ನೀ ಮರೆತು ದುರ್ಯೋಧನ ದುರ್ಯೋಧನ
ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ ಮತ್ತು ತಂದೆಯವರಿಗಾಗಲಿ ನನ್ನಲ್ಲಿ ಮಾತ್ರವೇ ದೋಷವು ಕಂಡು ಬರುತ್ತಿರುವುದು. ಪಾಂಡವರು ನಿರ್ದೋಷಿಗಳಲ್ಲವೋ? ಕೃಷ್ಣ, ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡಿದೆ. ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಾವಾಸದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವು. ಕೃಷ್ಣ, ಹಾಗಲ್ಲ ಕೇಳು. ಕೃಷ್ಣ, ಈ ದುರ್ಯೋಧನನ್ನು ಸದೆ ಬಡಿಯಬೇಕೆಂದನಲ್ಲವೇ ಆ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನನ್ನ ಮಿತ್ರ ಕರ್ಣನನ್ನು ಒಲಿಸಬೇಕೆಂದನಲ್ಲವೇ ಆ ಪಾತ್ರ? ಅದು ದುರಾಶಯ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭರತ ಖಂಡದಲ್ಲಿ ಮೆರೆಯಬೇಕೆಂದರಲ್ಲವೇ ಆ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದಿಲ್ಲ. ಅಣ್ಣನ ಮಾತುಗಳಲ್ಲೂ ನನಗೊಪ್ಪಿದವು. ಕೃಷ್ಣ, ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧದ ಬೇರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಬೇಡ ಬಾಣವ ಕೂಡಿ ಬಾಳುವುದು ಬೇಡ ಬೇಡ ಬೇಸರವೋ. ಬೇಡ ಬಾಣವ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಚೆಂಡಾಡಲು ಈ ದುಶ್ಯಾಸನನು ಸದಾ ಸನ್ನದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧವೆಂದು ಹೇಳು. ಕೌರವೇಶ್ವರ, ದರದುರದಿ ಗೆಲ್ಲುವೆ, ವೈರಿಗಳ ಕೊಲ್ಲುವೆ. ದರದುರದಿ ಗೆಲ್ಲುವೆ, ವೈರಿಗಳ ಕೊಲ್ಲುವೆ. ವೈರಿಗಳ ಕೊಲ್ಲುವೆ, ಕರುಳುಗಳ ಕೇಳುವೆ. ವೈರಿಗಳ ಕೊಲ್ಲುವೆ, ಕರುಳುಗಳ ಕೇಳುವೆ. ಧಿಕ್ಕಾರ 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 ಗಳಿಸುವೆ. ಕರೆಯೋಳು ಧಿಕ್ಕಾರ.
ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತವೂ ಕೂಡ. ನೀನು ಏನೇ ಹೇಳಿದರು ಇಲ್ಲಿ ಕೌರವರ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ದಾರಿಯಲ್ಲೇ ಹಿಂತಿರುಗಿ ನಡೆಯುತ್ತಿರು. ಇಲ್ಲವಾದರೆ ಕೃಷ್ಣ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತವು. ಆ ಅರ್ಜುನನ ಮೇನ ಹಾಗೆ ತಿಳಿದ ಹೊರತು ಈ ರಾಧೆಯನಿಗೆ ಬೃಷ್ಟಾಂತ ರುಸುವುದಿಲ್ಲ. ಕೃಷ್ಣ, ಕರ್ಣ, ನೀನು ಸಹ ಅವರಂತೆ ಮಾತನಾಡುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಳ್ಳಿಚ್ಛಿಸುವೆಯ? ಇದು ನಿನ್ನ ಧರ್ಮವೇನಯ್ಯ? ಧರ್ಮ ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನೆಯರ ಹಿತವನು ಬಯಸುತ್ತ, ಪಾಂಡು ತನೆಯರ ಹಿತವನು ಬಯಸುತ್ತ, ಸಂಧಿಯ ನಾಟಕವ ಹಾಡಲೆಂದು ಬಂದೆನೆ. ಸಂಧಿಯ ನಾಟಕವ ಹಾಡಲೆಂದು ಬಂದೆನೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಹಿತವಿದು ತಿಳಿ ನೀನು, ಹಠವಂತರು ನಾವು ಹಿತವಿದು ತಿಳಿ ನೀನು, ದುರದಲ್ಲಿ ಪಾತನ ಸಿರ ಕಳಿದಿಡುವೆ, ದುರದಲ್ಲಿ ಪಾತನ ಸಿರ ಕಳಿದಿಡುವೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ, ವಲ್ಲಭನೇ. ಕೃಷ್ಣ, ಪಾಂಡುಮಿತ್ರನಾದ ನೀನು ಪಾಂಡವರ ಪಕ್ಷಪಾತಿಯಾಗಿ ಬಂದು ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಾ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ದುರ್ಯೋಧನ ಮೇಲಿನ ತನುಮನದನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಕೃಷ್ಣ,
ಯದುಪತಿ, ನಿನ್ನ ಕೃತ್ರಿಮ ತಂದಾನಕ್ಕೆ ನಾವು ಒಪ್ಪುವುದಿಲ್ಲ. ಬಲೆ ಅಂಗಾಧಿಪತಿ, ನಿನ್ನ ಈ ದರ್ಪಿತ ವಾಕ್ಯದಿಂದ ಯಾದವಾಗ್ರಹಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇಲೆ ಮೀರಿತು. ಈ ಮಧೋನ್ಮತ್ತರೊಂದಿಗೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ನೆಲೆವನ್ನು ಕೇಳು. ಭಾರತ ಭೂಮಿ ಜೈಸಿ ದುರಾಶಾ, ಜೈಸಿ ದುರಾಶಾ. ಕೃಷ್ಣ, ಭಾರತ ಭೂಮಿ ಜೈಸಿ ದುರಾಶಾ, ಜೈಸಿ ದುರಾಶಾ. ಪ್ರಾಣ ಶೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ಕರೆ ಸಿಗನಿ ಅನುಜಾತರ, ಕರೆ ಸಿಗನಿ ಅನುಜಾತರ. ದರೆಯ ನಿಟ್ಟು ಜಾತಿ ಪಡೆ, ದರೆಯ ನಿಟ್ಟು ಜಾತಿ ಪಡೆ ಯಾಗೋ ವೀರ. ದರೆಯ ನಿಟ್ಟು ಜಾತಿ ಪಡೆ, ದರೆಯ ನಿಟ್ಟು ಜಾತಿ ಪಡೆ ಯಾಗೋ ವೀರ. ವೈರವನ್ನೇ ನೀಗಿ ಸೈರಣ್ಯ ತಾಳೆ, ವೈರವನ್ನೇ ನೀಗಿ ಸೈರಣ್ಯ ತಾಳೆ. ಬಾಳೈ ಬಲು ಧರ್ಮ ನಿಂತ ಗುಣಕ್ಕೆ ಕರುಣ ಬೈ ಹೊರಗುಣಯುತ ನಿಂತು ಹೊರೆಯುವುದರೆಯ. ಬಾಳೈ ಬಲು ಧರ್ಮ ನಿಂತು ಗುಣಕ್ಕೆ ಕರುಣ ಬೈ ಹೊರಗುಣಯುತ ನಿಂತು ಹೊರೆಯುವುದರೆಯ, ಹೊರೆಯುವುದರೆಯ. ಭಾರತ ಭೂಮಿ ಸದೈಸಿ ರಾಜ, ದೇಸಿ ರಾಜ. ಸಮಾನ ಗೌರ ಸಾಪತಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ದುರ್ಯೋಧನ, ಕೃಷ್ಣ, ನಿನ್ನ ಈ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಮ್ಮೆ ದೃಷ್ಟಿ ಮಾಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸಪಡಿಸುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮುಖ್ಯವಾದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದಿವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಘಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾದು. ಆಗ ವಿಶ್ವ ಪ್ರಪಂಚದಲ್ಲಿ ನೀನು ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪದಿದ್ದರೆ ಹೋಗಲಿ, ಅವರ ಇಚ್ಛೆಯನ್ನಾದರೂ ಈಡೇರಿಸು. ಸಂಧಿಗೆ ಸಮ್ಮತಿಸು. ಯಾದವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ರಕ್ಷಿಸುವ ಸಲುವಾಗಿ ನಾನು ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಧರ್ಮ ಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಆ ಪಾಂಡವರು ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಕೇಳು ಕೃಷ್ಣ, ಆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ. ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಇದನ್ನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ
ಅಗತ್ಯವಾಗಿ ಅದನ್ನೇ ಹೊಂದಬೇಕು. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯ. ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಡೆ ದೂತ್ಯಕ್ಕೆ ಕರೆದಿದ್ದು ಮರೆತೆಯ? ರಾಜಸಭೆಯಲ್ಲಿ ಸಹೋದರ ಪತ್ನಿಗೆ ನೀ ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಸತ್ಯವಂತರು ಧರ್ಮಶೀಲರಾದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣಾವತ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುತ್ತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರಮರ್ಥನಾದ ನಿನಗೆ ಕೀರ್ತಿಯೂ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಕೃಷ್ಣ, ಕೆಚ್ಚದೆಯ ಕೌರವೇಶ್ವರನ ಹುಚ್ಚು ರೋಷವನ್ನು ರೊಚ್ಚಿಗೆಬ್ಬಿಸಿ ಕೆಣಕಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಓ ನಿನ್ನ ಪಾಂಡವರ ಸತಿ ಪಾಂಚಾಲೆ ಅಂದೆ ಅಂದ ದೊಡ್ಡನ ಅಕ್ಷರವನ್ನ ಸ್ವಯಂ ಭೂತ ಪ್ರೇತಗಳಿಗೊಡೆಯನಾದ ಭೂತನಾಥೇಶ್ವರನೇ ಸ್ವಯಂ ಕಾಲ್ಕೆರೆದು ಕದನಕ್ಕೆ ನಿಲ್ಲಲಿ. ತೊಲಿಯಂಶದಿಂದ ನಿರ್ಮಿಸಿದ ಈ ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ, ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಂಟಿ ಕೌರವ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರೂ ಸರಿ ಎದೆಗೆಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಕೆಟ್ಟರೂ ಸರಿ ಎದೆಗೆಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಅಟ್ಟಹಾಸದಿಂದ ಭುಜವ ತಲ್ಲಿ ಗಟ್ಟಿ ಮೆರೆಯಂ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಲ್ಲಿ ಗಟ್ಟಿ ಮೆರೆಯಂ ವೈರಿ ಕುಲವ. ಕಡೆಯ ನಿರ್ಧಾರ ಬೇರೆ ಕ್ಷಣವಾಗಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇರೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ. ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇರೆ. ಕೃಷ್ಣ, ಗುರು ಬಲರಾಮರ ಬೆಂಬಲವಿರಲು ಕಲವನ್ನು ಬಿಡದೆ ನೆಲವನ್ನು ಕೊಡೆನ. ಗುರು ಬಲರಾಮರ ಬೆಂಬಲವಿರಲು ಕಲವನ್ನು ಬಿಡದೆ ನೆಲವನ್ನು ಕೊಡೆನ. ಆಕಾಶ ಭೂಮಂಡಲ ಹೋಲ್ತರೆದು ಬಾಯಿ ಬಿಡಿಯಲಿ. ಆಕಾಶ ಭೂಮಂಡಲ ಹೋಲ್ತರೆದು ಬಾಯಿ ಬಿಡಿಯಲಿ. ರಾಜ್ಯವನ್ನು ಬಯಸುವವರು ಎನ್ನಲು ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ. ಆ ರಾಜ್ಯವನ್ನು ಬಯಸುವವರು ಎನ್ನಲು ಯುದ್ಧ ಮಾಡಿ ಗೆದ್ದು ರಾಜ್ಯ ಪಡೆಯಲಿ. ಕಡೆಯ ನಿರ್ಧಾರ ಬೇರೆ ಚಣಪತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇರೆ. ಅಲ್ಲವೇ ಮಾಧವ? ಹಾಗಾದರೆ ಕೇಳು, ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವೆವು. ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿ. ಕಡೆಯ ನಿರ್ಧಾರ ಬೇರೆ ಚಣಪತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇರೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದೆಂದಿಗೂ ರಾಜ್ಯ ದೊರಕದು. ಕೃಷ್ಣ, ಹೋಗು, ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ಹೇಳಿಬಿಡು. ಅಣ್ಣೋ, ಇದು ಕೌರವರ ರಾಜ್ಯಸಭೆಯಲ್ಲೋ ಹಣ್ಣು ನಂದನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿನ್ನು
ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತರಾಖಚಿತರಾಗಿ ಕೇಳುತ್ತಾ ಕುಳಿತಿರುವವರು ನೀನೇ ನೋಡು. ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದುರು ತಕ್ಕವರಲ್ಲ. ನಡೆ ಅಗ್ರಜ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಸಹೋದರ. ಎಲ್ಲು ಕುಮಾರ, ಎಲ್ಲು ಕುಮಾರ. ಮಾತ ಮೇರೆ ಪೋದನು ಪ್ರೀತಿ ಪ್ರೇಮ ಕುವರನು. ಮಾತ ಮೇರೆ ಪೋದನು ಹರಿಯ ನುಡಿಯ ಕೇಳಲಿಲ್ಲ, ಹಿರಿಯರಾಯಿತ ಬಯಸಲಿಲ್ಲ. ಹರಿಯ ನುಡಿಯ ಕೇಳಲಿಲ್ಲ, ಹಿರಿಯರಾಯಿತ ಬಯಸಲಿಲ್ಲ. ಸಿರಿಯ ಮದದೆ ಮೆರೆದನಲ್ಲ, ಸಿರಿಯ ಮದದೆ ಮೆರೆದನಲ್ಲ. ದುರ್ಮದಾಂಧನಾದನಲ್ಲ, ದುರ್ಮದಾಂಧನಾದನಲ್ಲ. ಮಾತ ಮೇರೆ ಪೋದನು ಪ್ರೀತಿ ಪ್ರೇಮ ಕುವರನು. ಮಾತ ಮೇರೆ ಪೋದನು ಅನುಜರಾದ ಪಾಂಡವರೊಳುತ್ತ ಅಮಮಯೇನ ಜೈವನು. ಅನುಜರಾದ ಪಾಂಡವರೊಳುತ್ತ ಅಮಮಯೇನ ಗೈವನು. ಕೇಡಿಗ ಸುಯೋಧನ, ಕೇಡಿಗ ಸುಯೋಧನ, ಕೇಡ ಬಯಸಿ ಹೋದನು, ಕೇಡ ಬಯಸಿ ಹೋದನು. ಮಾತ ಮೀರಿ ಹೋದನು ಪ್ರೀತಿ ಪ್ರೇಮ ಕುವರನು. ಮಾತ ಮೀರಿ ಹೋದನು. ಹೋದನು ಹೋದನು ಹೊರಟೇ ಹೋದನು. ಹಾ ಜನಾರ್ದನ, ಈ ಮದಾಂಧನನ್ನು ತಡೆಯುವರು ಯಾರೂ ಇಲ್ಲವೇ? ಗುರುವೃದ್ಧರೇ, ಈ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ಕಣ್ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಳಗೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಒಂದು ಕುಲವನ್ನು, ದೇಶ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವುದು ಶಾಸ್ತ್ರವೆಂದು, ಧರ್ಮವೆಂದು ಶಾಸ್ತ್ರ ಹೇಳುವುದು. ಈ ಅನೈತಿಕ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರವಾದ ರಕ್ತವನ್ನು ಚೆಲ್ಲಿವಿರೇಕೆ? ಈ ರಕ್ತ ಪ್ರಳಯದಿಂದ ಮಾನವ ಕೋಟಿಯನ್ನು ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ಧೃತರಾಷ್ಟ್ರ ರಾಜೇಂದ್ರ, ಈ ದುರ್ವಿನೀತ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆ ಹತ್ತಿ ಉರಿಯುತ್ತಿದೆ.
ಆದರೆ ನಾನೇನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ವಿದುರ, ಹೋಗು, ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುಮಾರನೆಲ್ಲಿ? ಗಾಂಧಾರಿ, ರಾಜಲೋಭದಿಂದ ಉನ್ಮತ್ಪ್ರಾಯನಾದ ದುರ್ಯೋಧನನನ್ನು ಸಂಧಿಗೊಡಂಬಡುವಂತೆ ಮಾಡುವ ಕಾರ್ಯ ನಿನ್ನದು. ವಿದುರ, ಹೋಗು, ಹತಭಾಗಿನನ್ನು ಕರೆದುಕೊಂಡು ಬಾ. ಆಗಲಿ ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ದುರ್ವಿನೀತನು, ದುರಾಚಾರಿಯೂ ಆದ ದುರ್ಯೋಧನನ ಕೈಗೆ ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಕೊಟ್ಟದ್ದೇ ಆದರೆ ನರಕವನ್ನೇ ಕೈ ಬೀಸಿ ಕರೆದಂತಾಗುವುದು. ಶ್ರೀಕೃಷ್ಣನ ಹಾಗೂ ಗುರು ಹಿರಿಯರ ಮಾತಿನಂತೆ ನಡೆದದ್ದೇ ಆದರೆ ಧರ್ಮದ ಉದ್ಧಾರವಾಗುವುದಲ್ಲದೆ ಸ್ವರ್ಗದ ಮಾರ್ಗವು ನಿರಾಪದವಾಗುವುದು. ನಾನು ಕುಮಾರ. ಏಕೆ? ನನ್ನ ಮಾತುಗಳನ್ನು ಕೇಳುವ ಇಚ್ಛೆಯು ನಿನಗಿಲ್ಲವೇ? ದುರ್ಯೋಧನ ತನಯ, ಕುವರಾ, ಮಾತನ್ನು ಕೇಳುವೆಯಾ ಮಗನೇ? ಮಾತೆಯ ಮಾತನ್ನು ಆಲಿಸು ಬೀರ ಕುಮಾರ. ಮಾತೆಯ ಮಾತನ್ನು ಆಲಿಸು ಬೀರ, ಧುರಧೀರನೇ ನೀ ಕ್ಷೇಮದಿ ಬಾಳಲಿ.
ಕುಮಾರ, ನನ್ನ ಮಾತುಗಳನ್ನು ಕೇಳುವ ಇಚ್ಛೆಯೂ ನಿನಗಿಲ್ಲವೇ? ದುರ್ಯೋಧನ, ಅಗಣ್ಯರ ತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕುಮಾರ, ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ಹನಿ ಕಂಬನಿ ಬಂದದ್ದೇ ಆದರೂ ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸುತ್ತಿದ್ದೇನೆ. ಕುಮಾರ, ಈ ಚತುರ್ದಶ ಭುವನದಲ್ಲೆಲ್ಲಿಯೇ ಹುಡುಕಿದರು ತಾಯಿಯಂತಹ ಆಪ್ತರು, ಬಂಧುವು, ಸ್ನೇಹಿತೆಯೋ ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ತಾಯಿ, ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು ಕಂದ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಧರೆಯನ್ನಾಳು. ಪುನಃ ಅದೇ ಮಾತು. ಅಮ್ಮ, ನಾನು ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ, ಸಾಧ್ಯವಿಲ್ಲ. ಜಗತ್ತೇ ಪ್ರತಿಭಟಿಸಿದರು ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ ಕೃಷ್ಣ, ನೀನು ಇನ್ನು ಇಲ್ಲೇ ನಿಂತಿರುವೆಯಾ? ಏನು ಒರಿಯದ ವೃದ್ಧರಲ್ಲಿ ಆಶೋತ್ತರಗಳನ್ನು ಹುಟ್ಟಿಸುತ್ತಾ ಆಟ ಓಡಿಸುತ್ತಿರುವೆಯಾ? ಕೃಷ್ಣ, ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಸಂಧಾನದೆಂದಿಗೂ ರಾಜ್ಯ ದೊರಕುವುದಿಲ್ಲ, ಅದು ದೊರಕುವುದು ರಣರಂಗದಲ್ಲಿ, ವೀರರಥಿಕರ ಘೋಷಣೆಯಲ್ಲಿ. ನನಗಿನ್ನೂ ಸಮಯವಿಲ್ಲ, ನಾನು ಹೊರಡುತ್ತೇನೆ. ಅಧರ್ಮದ ಸುರೆಯಿಂದ ಪ್ರಮಕ್ತನಾದವನಿಗೆ ತನ್ನ ಧರ್ಮಾಚರಣೆಗೆ ಸಮಯವಿಲ್ಲ. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಮಾನವನ ಬೆನ್ನಟ್ಟಿ ಬರುವಾಗ ಆತನ ಕ್ರಮಾಚರಣೆಗೆ ಸಮಯವಿಲ್ಲ. ಹತಭಾಗ್ಯನೇ, ಹತಭಾಗ್ಯನೇ, ನೀನು ನಾಶ ಹೊಂದುವೆ. ನಿನ್ನೆ ಕುರುಕುಲವೇ ನಾಶವಾಗುವುದು. ನಿನ್ನ ಅಂಧ ವೃದ್ಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಈ ವಿಷಾದಮಯ ದೃಶ್ಯವನ್ನೇ ನೋಡಬೇಕಾಗುವುದು. ಈಶ್ವರ, ಈ ಗಾಂಧಾರ್ಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿರುವೆ ದೇವ, ಅದೆಂತಹ ಕರುಣ ಕಥೆಯನ್ನು ಬರೆದಿರುವೆ. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ತಂತ್ರ ಹೂಡಿರುವರು. ಏನು, ನನ್ನನ್ನು ಬಂಧಿಸುವುದೇ ಅಸಂಭವ. ನಾನು ರಾಜದೂತ, ನನ್ನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ರಾಜಭೂಷಿ, ಕೈ ಜೋಡಿಸಿ ಬೇಡುವೆನು. ಸಜ್ಜನರಿಂದ ಪರಿತ್ಯಕ್ತವಾದ, ದೈವವನ್ನೇ ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದರ ಕ್ಷಣವೂ ನಿಲ್ಲಬೇಡ ತಂದೆ. ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡು. ಏನು, ಒಬ್ಬ ಸಾಮಾನ್ಯ ದುರ್ಯೋಧನ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲೇ? ಇಲ್ಲ ಇಲ್ಲ, ಅದೆಂದು ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬಡೆದ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲೇ ತಾಯಿ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಅನರ್ಥದಿಂದ ಜಗತ್ತಿನಲ್ಲಿ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶದ ಗ್ರಹ ತಾರೆಗಳು ಮಕ್ಕಳ ತಿರುಗಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಬಿದ್ದು ಒದ್ದಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲೇ ತಾಯಿ? ಭಯವಲ್ಲ ಪ್ರಭು. ಭೂಮಿಗಳ ಅಳೆದಂತ ಕಾಲ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಕಾಲ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಪಾಪಗಳೇ ಕಳೆವಂತ ಸುರಗಂಗೆಯ
ವಾಸುದೇವ, ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಾದ ನಿನ್ನ ಅವಹೇಳನವನ್ನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಾಂಗನನಾದ ಪುತ್ರನಿಂದ. ಬೇಡ ಪ್ರಭು, ಬೇಡ. ನೀನು ಭಕ್ತರ ಪರಾಧೀನನಲ್ಲದೆ. ಈ ಭಕ್ತಳ ಮೊರೆಯನ್ನಾಲಿಸಿ ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡಿ. ಇದೋ ಪರಮಾತ್ಮ, ನಿನ್ನೀ ಚರಣವನ್ನು ಮುಟ್ಟಿ ಬೇಡವೇನು? ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಏಡಿಯಂತೆ ಪಲಾಯನ ಮಾಡುವೆನು. ಆದರೆ ನಾನು ಯಾವ ಮಹತ್ತರ ಆಸೆಯಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ನಂದಿಸಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣಾರ್ಧದಲ್ಲಿಯೇ ನಾಶವಾಯಿತು. ಆ ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದಾರ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈದ್ಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮುನ್ನವೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂತಿರುಗುವೆನು. ಆದರೂ ಚಿಂತೆಯಿಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ನಾನು ಏಡಿಯಂತೆ ಪಲಾಯನ ಮಾಡುವೆನು. ಇನ್ನೆಲ್ಲಿ ಪಲಾಯನ ಮಾಡುವೆ? ನಿಲ್ಲು ವಂಚಕ! ಸಹೋದರ ದುಶ್ಯಾಸನ, ಬಂಧಿಸಿ ಇವನನ್ನು. ಯಾರನ್ನು ಬಂಧಿಸುವರೋ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಈಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಲು ಇಚ್ಛಿಸುವಿರಾ? ಅದು ವ್ಯರ್ಥ. ಅದು ನಿಮ್ಮಿಂದ ಎಂದಿಗೂ ಸಾಧ್ಯವಿಲ್ಲ. ಕದಿ ಬೇಡೈಸು ಯೋಧನೆ ತೋರಿದ ಕಾಪಿಯರು ಸೈರನೆ. ಸೈರನೆ ಸೈರನೆ ಸೈರನೆ, ಅದೇ ಕಿತ್ತು ಹೊಗಳುವೆ, ಅದೇ ಮಾತ ಹೊಗಳುವೆ, ಅದೇ ಕಿತ್ತು ಹೊಗಳುವೆ, ಅದೇ ಮಾತ ಹೊಗಳುವೆ. ಕುಲಹೀನ ಕುಲವ ಮರಗೆಯ ಬಡವಿಯೋ ತಡೆಯದು. ಕುಲಹೀನ ಕುಲವ ಮರಗೆಯ ಬಡವಿಯೋ ತಡೆಯದು. ಸಾಧಾರಣ ಡೊಳ್ಳು ನಿನ್ನ ಮಾಧವನಾಗಿದ್ದೆ, ಸಾಧಾರಣ ಡೊಳ್ಳು ನಿನ್ನ ಮಾಧವನಾಗಿದ್ದೆ. ಕೈಗಳು ಮರುಳೆ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ ತುಂದುಗವ ಬರುವೆ, ನೀ ತುಂದುಗವ ಬರುವೆ. ಚೆಸರೋ ನಾ ಸೈಸೆ ಈ ನಿನ್ನ ಮೋಸ, ಚೆಸರೋ ನಾ ಸೈಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ದುರ್ಯೋಧನ, ಸೈರಿಸಬಲ್ಲವರ ಪರಮ ಪುರುಷನೆನಿಪ ಬಿರುದನು ಪರ್ವಯು ಅಡಗಿಸಿ ಕೆಡುತ್ತಾನೆ. ಪರಮ ಪುರುಷನೆನಿಪ ಬಿರುದನು ಪಡವೆಯು ಅಡಗಿಸಿ ಕೆಡುತ್ತಾನೆ. ಕತಿ ಬೇಡೈಸು ಯೋಧನನೆ ತೋರಿದ ಕಾಪಿಯನು ಸೈರನೆ 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 ಸೈರನೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದೇ ಉತ್ತಮವಲ್ಲವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನೇ? ದುರ್ಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೆ ಸಾರ್ವಭೌಮ? ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನಮ್ಮ ಮಾವ ಶಕುನಿಯವರು ಆಗಲೇ ಒಂದು ಮುಖ್ಯ ಸಲಹೆಯನ್ನಿತ್ತಿರುವರು. ಓಹೋ, ನಿಮ್ಮ ಶಕುನಿ ಮಾವನ ಸತ್ಕಾರವೆಂದ ಮೇಲೆ ಅದು ಬಹಳ ಅದ್ಭುತವಾಗಿಯೇ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿನ್ನ ಅದ್ಭುತವಾದ ಸತ್ಕಾರವನ್ನು
ನಾನು ಅದ್ಭುತ ಆಕಾರವಾಗಿಯೇ ಸ್ವೀಕರಿಸುವೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಬಂಧಿಸಿರಿ, ಬಂಧಿಸಿರಿ ಕೃಷ್ಣನನ್ನು. ಎಲ್ಲೆಲ್ಲೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ.